ಪ್ರಿಯ ವೀಕ್ಷಕರೇ, ನಮಸ್ಕಾರ. ಜ್ಞಾನ ಭಾರತಿ ಡಿಜಿಟಲ್ ಮಾಧ್ಯಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ವೀಕ್ಷಕರೇ, ಕೆಲವರ ಕಾಲ್ಗುಣವೇ ಹಾಗೆ, ಬಂದ ಕೂಡಲೇ ಒಳ್ಳೊಳ್ಳೆ ಸುದ್ದಿಗಳು ಬರುತ್ತೆ, ಅಭಿವೃದ್ಧಿ ಕಾಣುತ್ತೆ. ಹಾಗೆಯೇ ಉತ್ತರ ಪ್ರದೇಶದಲ್ಲೂ ಕೂಡ ಅಷ್ಟೇ. ಒಂದು ಕಾಲದಲ್ಲಿ ಯಾವುದಕ್ಕೂ ಬೇಡ ಅಂತಿದ್ದ ರಾಜ್ಯ, ಆದರೆ ಯಾವಾಗ ಯೋಗಿಜಿ CM ಆದರೂ ಅಲ್ಲಿಂದ ಜಾಕ್ಪಾಟ್ ಮೇಲೆ ಜಾಕ್ಪಾಟ್ ಹೊಡಿತಾನೆ ಇದೆ. ಅಯೋಧ್ಯೆಯ ರಾಮ ಮಂದಿರ, ಮಹಾಕುಂಭಮೇಳದಿಂದ ಉತ್ತರ ಪ್ರದೇಶದ ಖಜಾನೆ ತುಂಬಿ ಹೋಗಿತ್ತು. ಈಗ ಇದೇ UPಗೆ ಮತ್ತೊಂದು ಜಾಕ್ಪಾಟ್ ಹೊಡೆದಿದೆ. ಆ ಜಾಕ್ಪಾಟೇ ಈ ಕಚ್ಚಾ ತೈಲದ ನಿಕ್ಷೇಪ. ಉತ್ತರ ಪ್ರದೇಶದ ವಾರಣಾಸಿಯಿಂದ ಪೂರ್ವ ಭಾಗದಲ್ಲಿರೋ ಬಲ್ಲಿಯಾ ಅನ್ನೋ ಜಿಲ್ಲೆಯ ಸಾಗರ್ಪಾಲಿ ಗ್ರಾಮ. ಇದು ಗಂಗಾ ನದಿಗೆ ಬಹಳ ಹತ್ತಿರದಲ್ಲಿರುವಂತಹ ಪ್ರದೇಶ. ಇಲ್ಲಿ ಈಗ ಕಚ್ಚಾ ತೈಲದ ನಿಕ್ಷೇಪ ಪತ್ತೆಯಾಗಿದೆ. ಬರೀ ಅಷ್ಟೇ ಅಲ್ಲ, ಇನ್ನೂ ಹೆಚ್ಚು ಸಂಶೋಧನೆ ನಡೆದರೆ ಗಂಗಾ ನದಿಯ ತೀರದಲ್ಲಿ ಈ ರೀತಿಯ ಕಚ್ಚಾ ತೈಲ ನಿಕ್ಷೇಪ ಸಾಕಷ್ಟು ಸಿಗುವ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಇದರಿಂದ ಉತ್ತರ ಪ್ರದೇಶಕ್ಕೆ ಏನು ಲಾಭ? ಆ ಹಳ್ಳಿಯ ಜನರಿಗೆ ಅಥವಾ ಜಿಲ್ಲೆಯವರಿಗೆ ಏನು ಸಿಗುತ್ತೆ? ಇದೆಲ್ಲವನ್ನು ಕೂಡ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ವೀಕ್ಷಕರೇ, ಮೊದಲನೆಯದಾಗಿ ಈ ಕಚ್ಚಾ ತೈಲದ ಆವಿಷ್ಕಾರದ ಬಗ್ಗೆ ಹೇಳಬೇಕಂದ್ರೆ, ಭಾರತದ ಒಂದು ಕಚ್ಚಾ ತೈಲದ ಕಂಪನಿ ONGC ಈ ಪ್ರದೇಶದಲ್ಲಿ 3 ತಿಂಗಳಿಂದ ಸರ್ವೆ ಮಾಡ್ತಾನೆ ಇತ್ತು. ಸತತ ಅನ್ವೇಷಣೆಯ ನಂತರ ಈ ಕಚ್ಚಾ ತೈಲದ ನಿಕ್ಷೇಪ ಪತ್ತೆಯಾಗಿರುವಂತಹ ಈ ಕಚ್ಚಾ ತೈಲದ ನಿಕ್ಷೇಪದ ಆಳ ಸಿಕ್ಕಾಪಟ್ಟೆ ಜಾಸ್ತಿ. ತೈಲ ಬಾವಿಯ ಆಳ ಸುಮಾರು 3000 ಮೀಟ್ರು, ಅಂದರೆ 3 ಕಿಲೋಮೀಟ್ರು. ಇಷ್ಟೊಂದು ಆಳದಿಂದ ಕಚ್ಚಾ ತೈಲವನ್ನು ಈಗ ತೆಗಿಬೇಕು ಅಂದರೆ ಅದಕ್ಕೆ ಸಾಕಷ್ಟು ಅತ್ಯಾಧುನಿಕ ಉಪಕರಣಗಳೇ ಬೇಕಾಗುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಈಗ ತೈಲ ಸಿಕ್ಕ ಪ್ರದೇಶದಿಂದ 300 ಕಿಲೋಮೀಟರ್ ಪಶ್ಚಿಮ ದಿಕ್ಕಿಗೆ, ಅಂದರೆ ಈಗಿನ ಪ್ರಯಾಗ್ರಾಜ್ವರೆಗೂ ಕೂಡ ಇದರ ವ್ಯಾಪ್ತಿ ಇದೆ. ಅಲ್ಲಿ ಕೂಡ ಇದೇ ರೀತಿ ಕಚ್ಚಾ ತೈಲ ಸಿಗುವಂತಹ ಸಾಧ್ಯತೆ ಇದೆ. ಹಾಗೇನಾದರೂ ಸಿಕ್ಕಿದ್ರೆ ಉತ್ತರ ಪ್ರದೇಶಕ್ಕೆ ಇನ್ನೂ ದೊಡ್ಡ ಜಾಕ್ಪಾಟ್ ಹೊಡೆಯುತ್ತೆ. ಇನ್ನು ಈಗ ಈ ತೈಲದ ನಿಕ್ಷೇಪ ಸಿಕ್ಕಿರೋ ನಿರ್ದಿಷ್ಟ ಭೂಮಿ ಏನಿದೆ, ಇದು ಸ್ವತಂತ್ರ ಹೋರಾಟಗಾರ ಚಿಟ್ಟು ಪಾಂಡೆ ಅವರ ಕುಟುಂಬಕ್ಕೆ ಸೇರಿತು. ಅದಕ್ಕೋಸ್ಕರ ONGC 6.5 ಎಕರೆ ಭೂಮಿಯನ್ನು ವರ್ಷಕ್ಕೆ 10 ಲಕ್ಷದ ಹಾಗೆ 3 ವರ್ಷಕ್ಕೆ ಲೀಸ್ ತೆಗೆದುಕೊಂಡಿದ್ದಾರೆ. ನೋಡಿ, ಈಗ ಆ ಜಾಗದಲ್ಲಿ ಅಥವಾ ಆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಷ್ಟು ಕಚ್ಚಾ ತೈಲವಿದೆ ಅನ್ನೋ ಕ್ಲಾರಿಟಿ ಸಿಕ್ಕಿಲ್ಲ. ಮುಂದೆ ಅಲ್ಲಿ ಕಚ್ಚಾ ತೈಲವನ್ನು ತೆಗೆಯೋದಕ್ಕೆ ಶುರು ಮಾಡಿಕೊಂಡಾಗಲೇ ಅದರ ಬಗ್ಗೆ ಗೊತ್ತಾಗೋದು. ಇನ್ನು ಇದರಿಂದ ಸ್ಥಳೀಯರಿಗೆ ಏನು ಲಾಭ ಆಗುತ್ತೆ, ಎಷ್ಟು ಲಾಭ ಆಗ್ಬೋದು, ಯಾವ್ಯಾವ ರೀತಿ ಲಾಭ ಆಗಬಹುದು, ಇದೆಲ್ಲವನ್ನು ಒಮ್ಮೆ ನೋಡೋಣ. ವೀಕ್ಷಕರೇ, ಎಲ್ರಿಗೂ ಗೊತ್ತಿರೋ ಹಾಗೆ ಈ ಕಚ್ಚಾ ತೈಲ ಸಿಕ್ಕ ನಂತರ ಅಫ್ಕೋರ್ಸ್ ಅದರ ಸುತ್ತಮುತ್ತಲಿನ ಜಾಗದ ಮೌಲ್ಯ ಕೂಡ ಗಗನಕ್ಕೇರಿ ಬಿಡುತ್ತೆ. ಫಾರ್ ಎಕ್ಸಾಂಪಲ್, ನಮ್ಮಲ್ಲೇ ಯಾವುದೋ ಒಂದು ಆಸ್ಪತ್ರೆ ಅಥವಾ ಕಂಪನಿ ಬಂತು ಅಂತ ಇಟ್ಕೊಳ್ಳಿ, ಆಟೋಮೆಟಿಕ್ಲಿ ಅದರ ಪಕ್ಕದಲ್ಲಿನ ಜಾಗದ ಮೌಲ್ಯ ಹೆಚ್ಚಾಗ್ಬಿಡುತ್ತೆ. ಹಾಗೆ ಇಲ್ಲೂ ಕೂಡ ಆಗುತ್ತೆ. ಅದರ ಜೊತೆಗೆ ಅಲ್ಲಿನ ಸುತ್ತಮುತ್ತಲಿನ ಜನರಿಗೆ ಉದ್ಯೋಗಾವಕಾಶ ಕೂಡ ಸಿಗುತ್ತೆ. ಹಾಗೆ ಸುತ್ತಮುತ್ತಲಿನ ಪ್ರದೇಶದ ಇನ್ಫ್ರಾಸ್ಟ್ರಕ್ಚರ್ಗೆ ಬೂಸ್ಟ್ ಕೂಡ ಸಿಗುತ್ತೆ. ಬಲ್ಲಿಯಾ ಜಿಲ್ಲೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಒಳ್ಳೊಳ್ಳೆ ರಸ್ತೆಗಳು, ವಿದ್ಯುತ್ತು, ನೀರು ಎಲ್ಲ ವ್ಯವಸ್ಥೆಗಳು ಕೂಡ ಸಿಗೋದಕ್ಕೆ ಶುರುವಾಗುತ್ತೆ. ಅದರ ಜೊತೆಗೆ ಭೂಮಾಲೀಕರಿಗೆ ಲೀಸ್ ಆದಾಯ ಬರೋದಕ್ಕೂ ಕೂಡ ಆರಂಭ ಆಗುತ್ತೆ. ಸದ್ಯಕ್ಕೆ ಕಚ್ಚಾ ತೈಲ ಸಿಕ್ಕಂತಹ ಚಿಟ್ಟು ಪಾಂಡೆ ಅವರ ಜಾಗವನ್ನೇ ನೋಡಿ. ಅಲ್ಲಿ ಅವರಿಗೆ ವರ್ಷಕ್ಕೆ 10 ಲಕ್ಷದಂತೆ 3 ವರ್ಷ ಲೀಸ್ ಹಣ ಸಿಗಲಿದೆ. ಹಾಗೆಯೇ ಅಲ್ಲಿನ ರೈತರು ಹಾಗೂ ಸ್ಥಳೀಯರು ಭೂಮಿಯನ್ನು ಲೀಸ್ಗೆ ಕೊಟ್ಟು ಆದಾಯವನ್ನು ಮಾಡ್ಕೊಳ್ತಾರೆ. ಊರೇನೋ ಅಭಿವೃದ್ಧಿ ಆಗಲಿದೆಯಪ್ಪ, ಆದರೆ ಇದರಿಂದ ರಾಜ್ಯಕ್ಕೆ ಹಾಗೂ ರಾಷ್ಟ್ರಕ್ಕೆ ಏನಾದರೂ ಪರಿಣಾಮ ಬೀಳಲಿದೆಯಾ ಅನ್ನೋ ಅನುಮಾನ ಕೂಡ ನಿಮ್ಮನ್ನು ಕಾಡ್ತಿರ್ಬೋದು. ಎಸ್, ಖಂಡಿತ ಇದರಿಂದ ಪರಿಣಾಮ ಬೀಳಲಿದೆ. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಭಾರತ ತನ್ನ ಕಚ್ಚಾ ತೈಲದ ಸುಮಾರು 85% ಇವತ್ತು ಆಮದು ಮಾಡ್ಕೊಳ್ತಾ ಇದೆ. ಈಗ ಈ ತೈಲದಿಂದ ಆಮದು ಅವಲಂಬನೆ ಕಡಿಮೆ ಆಗಬಹುದು. ಈ ಅನ್ವೇಷಣೆಯಿಂದ ಪೆಟ್ರೋಕೆಮಿಕಲ್ ಕೈಗಾರಿಕೆಗಳು ಮತ್ತು ಇಂಧನ ಇನ್ಫ್ರಾಸ್ಟ್ರಕ್ಚರ್ನಲ್ಲಿ ಪೂರ್ವ UPಯಲ್ಲಿ ಅತ್ಯಂತ ಲಾಭ ಆಗುತ್ತೆ. ಜೊತೆಗೆ ಈ ತೈಲ ಅನ್ವೇಷಣೆಯಿಂದ ಜಿಯೋಪಾಲಿಟಿಕ್ಸ್ನಲ್ಲಿಯೂ ಕೂಡ ಲಾಭ ಆಗಲಿದೆ.
ಈ ರೀತಿ ಅನ್ವೇಷಣೆಗಳು ಹಾಗೂ ದೇಶೀಯ ಆವಿಷ್ಕಾರ ಹೆಚ್ಚಾಗ್ತಾ ಹೋದಾಗೆ ಭಾರತ ಜಾಗತಿಕ ಇಂಧನದ ಮಾತುಕತೆಗಳಲ್ಲಿ ಚೌಕಾಶಿ ಮಾಡುವಂತಹ ಶಕ್ತಿ ಕೂಡ ಹೆಚ್ಚಾಗುತ್ತೆ. ಇದುವರೆಗೂ ಭಾರತದ ಇತಿಹಾಸದಲ್ಲಿ ಪಶ್ಚಿಮ ಕರಾವಳಿ, ಗುಜರಾತ್ ಹಾಗೂ ಅಸ್ಸಾಂ ಅಂತಹ ಪ್ರದೇಶದಲ್ಲಿ ಈ ಥರ ತೈಲ ನಿಕ್ಷೇಪ ಸಿಕ್ಕಿತ್ತು. ಆದರೆ ಈ ಅನ್ವೇಷಣೆಯಿಂದ ಪೂರ್ವ ದಿಕ್ಕಿನ ಕಡೆ ಗಮನ ಹರಿಸುವಂತಹ ಸಾಧ್ಯತೆ ಇದೆ. ಅನ್ವೇಷಣೆಯಿಂದ ತಾಂತ್ರಿಕ ಮತ್ತು ವೈಜ್ಞಾನಿಕವಾಗಿಯೂ ನಾವು ಮುಂದುವರಿಯಲಿದ್ದೇವೆ. 3000 ಮೀಟರ್ನಿಂದ ತೈಲವನ್ನು ತೆಗಿಬೇಕು ಅಂದಾಗ ಒಂದು ಉತ್ತಮ ಆಧುನಿಕ ತಂತ್ರಜ್ಞಾನ ಬೇಕೇ ಬೇಕಾಗುತ್ತೆ. ನಂತರ ಜಿಯೋಟೆಕ್ನಿಕಲ್ ಎಕ್ಸ್ಪರ್ಟನ್ನು ಕರೆಸಬೇಕಾಗುತ್ತೆ. ನಂತರ ಸಮೀಕ್ಷೆ ಮತ್ತು ಮ್ಯಾಪಿಂಗ್, ಆಧುನಿಕ ಭೂಕಂಪನ ಮತ್ತು ಹೈಡ್ರೋಕಾರ್ಬನ್ ಪರಿಶೋಧನೆ ತಂತ್ರಗಳನ್ನು ಕೂಡ ಬಳಸಬೇಕಾಗುತ್ತೆ. ಇದರ ಜೊತೆಗೆ ಇದರಿಂದ ಒಂದು ಸಮಸ್ಯೆಯೂ ಇದೆ. ಈಗ ಈ ತೈಲ ಬಾವಿಯನ್ನು ಕೊರೆಯುವ ಪ್ರಕ್ರಿಯೆಯಲ್ಲಿ ದಿನಕ್ಕೆ ಸುಮಾರು 25,000 ಲೀಟರ್ ನೀರನ್ನು ಬಳಸಲಾಗುತ್ತೆ. ಆ ಕಲುಷಿತ ನೀರನ್ನು ಹೊರಹಾಕೋದಕ್ಕೆ ವ್ಯವಸ್ಥೆ ಮಾಡಿದ್ರೆ ಒಳ್ಳೆಯದು. ಅದು ಮತ್ತೆ ಗಂಗಾ ನದಿಯನ್ನು ಸೇರಿಕೊಂಡ್ರೆ ಕುಡಿಯುವ ನೀರಿನ ಸಮಸ್ಯೆ ಆಗಬಹುದು. ಬಟ್ ಇದು ಅಂತಹ ಸಮಸ್ಯೆ ಏನಲ್ಲ. ಅದಕ್ಕೊಂದು ವ್ಯವಸ್ಥೆಯನ್ನು ಕೂಡ ಸರ್ಕಾರ ಮಾಡಿಕೊಳ್ಳುತ್ತೆ. ಇನ್ನು ಡ್ರಿಲ್ಲಿಂಗ್ ಮಾಡುವ ಸಮಯದಲ್ಲಿ ಸೋರಿಕೆಯ ಸಾಧ್ಯತೆ ಕೂಡ ಇರುತ್ತೆ. ಎಲ್ಲಾದರೂ ತೈಲದ ಸೋರಿಕೆ ಆದರೆ ಸುತ್ತಮುತ್ತಲಿನ ನದಿಗಳು ಮಾಲಿನ್ಯ ಆಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗೂ ಕೃಷಿ ಭೂಮಿಯ ಮೇಲೆ ಕೂಡ ಸಮಸ್ಯೆ ಆಗಬಹುದು. ಇದರಿಂದ ಸುತ್ತಮುತ್ತಲಿನ ಮಾಲಿನ್ಯ ಕೂಡ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಈಗ ಡ್ರಿಲ್ಲಿಂಗ್ ಮಾಡ್ತಿರುವಂತಹ ಸ್ಥಳ ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ಪ್ರಮುಖ ವ್ಯಕ್ತಿಯಾಗಿದ್ದಂತಹ ಚಿಟ್ಟು ಪಾಂಡೆಗೆ ಸೇರಿತ್ತು. ಹಾಗೂ ಇವರನ್ನ ಬಲ್ಲಿಯ ಹುಲಿ ಅಂತಲೇ ಕರೆಯಲಾಗುತ್ತೆ. ಹೀಗಾಗಿ ಆ ಭೂಮಿಯ ಮೇಲೆ ಒಂದು ಅಟ್ಯಾಚ್ಮೆಂಟ್ ಅಂತೂ ಖಂಡಿತ ಇದ್ದೇ ಇರುತ್ತೆ. ಮುಂದೆ ಏನು ಬೇಕಾದರೂ ಆಗಬಹುದು. ಇನ್ನು ಇದರಿಂದ ಭವಿಷ್ಯದ ಪರಿಣಾಮ ಏನೇನಾಗಬಹುದು? ಒಂದು ವೇಳೆ ಇದು ಸಕ್ಸಸ್ ಆಯಿತು ಅಂತ ಇಟ್ಕೊಳ್ಳಿ, ಆಗ ONGC ಇನ್ನಷ್ಟು ಗಂಗಾ ನದಿಯ ಪ್ರದೇಶದಲ್ಲಿ ಹೆಚ್ಚಿನ ಸ್ಥಳಗಳನ್ನು ಅನ್ವೇಷಣೆ ಮಾಡೋದಕ್ಕೆ ಶುರು ಮಾಡಿಕೊಳ್ಳುತ್ತೆ. ಆಗಲೂ ಕಚ್ಚಾ ತೈಲದ ನಿಕ್ಷೇಪ ಗಂಗಾ ನದಿಯ ಸುತ್ತಮುತ್ತ ಕಂಡು ಬಂದರೆ ಉತ್ತರ ಭಾರತದ ಇತರ ರಾಜ್ಯಗಳಾದ ಬಿಹಾರ, ಜಾರ್ಖಂಡ್ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮತ್ತಷ್ಟು ಹೊಸ ಆವಿಷ್ಕಾರ ಮಾಡುವಂತಹ ಸಾಧ್ಯತೆ ಇದೆ. ಭಾರತದ ಈಗಿನ ಕಚ್ಚಾ ತೈಲದ ನಿಕ್ಷೇಪದ ಬಗ್ಗೆ ಹೇಳಬೇಕಂದ್ರೆ ಇದರಲ್ಲಿ 2 ಟೈಪ್ ಇದೆ. ಮೊದಲನೆಯದು ಪ್ರೂವ್ಡ್ ರಿಸರ್ವ್, ಸಾಬೀತಾದ ನಿಕ್ಷೇಪಗಳು. ಅಂದರೆ ಇದರಲ್ಲಿ ಎಷ್ಟು ತೈಲ ಇದೆ ಅಂತ ಅಂದಾಜು ಮಾಡಬಹುದು. ಇದನ್ನು ಪ್ರೂವ್ಡ್ ರಿಸರ್ವ್ ಅಂತ ಕರೆಯಲಾಗುತ್ತೆ. ಎರಡನೆಯದು ಎಸ್ಟಿಮೇಟ್ ರಿಸರ್ವ್. ಅಂದರೆ ಇಲ್ಲಿ ಕಚ್ಚಾ ತೈಲ ಇದೆ ಅಂತ ಗುರುತಿಸಲಾಗಿದೆ, ಆದರೆ ನಿಖರವಾಗಿ ಅಲ್ಲಿ ಎಷ್ಟಿದೆ ಅನ್ನೋದು ಗೊತ್ತಿರೋದಿಲ್ಲ. ಅದನ್ನು ಎಸ್ಟಿಮೇಟ್ ರಿಸರ್ವ್ ಅಂತ ಕರೆಯಲಾಗುತ್ತೆ. ಏಪ್ರಿಲ್ 2022 ಮಾಹಿತಿ ಪ್ರಕಾರ ಭಾರತದಲ್ಲಿ ಒಟ್ಟು 651.77 ಮಿಲಿಯನ್ ಮೆಟ್ರಿಕ್ ಟನ್ ರಿಸರ್ವ್ ಇದೆ. ಹಿಂದಿನ ವರ್ಷ 590.92 MMT ಆಗಿತ್ತು. ರಿಸರ್ವ್ ಪ್ರಮಾಣದಲ್ಲಿ ಕೆಲವೊಂದು ಸಲ ಏರಿಕೆಯೂ ಆಗೋದಿದೆ. ಇನ್ನು ಭಾರತದ ತೈಲ ನಿಕ್ಷೇಪದ ಇತಿಹಾಸದ ಪ್ರಕಾರ ಭೂಮಿಯ ಮೇಲೆ ಮಾತ್ರ ಈ ತೈಲ ಸಿಗೋದನ್ನು ನಾವು ನೋಡಬಹುದು. ಆದರೆ ಇತ್ತೀಚಿನ ಸಮಯದಲ್ಲಿ ಸಮುದ್ರದಲ್ಲೂ ಕೂಡ ತೈಲ ನಿಕ್ಷೇಪಗಳು ಪತ್ತೆ ಆಗ್ತಾ ಇದೆ. ಭಾರತದ ಪ್ರಮುಖ ರಿಸರ್ವ್ನ ಬಗ್ಗೆ ಹೇಳಬೇಕು ಅಂದರೆ 33.2% ಪಶ್ಚಿಮ ಸಾಗರ ತೀರದಲ್ಲಿ ನಾವು ಕಾಣಬಹುದು. ನಂತರ ಅಸ್ಸಾಂನಲ್ಲಿ 22.8% ಇದೆ. ಇನ್ನು ಗುಜರಾತ್ನಲ್ಲಿ 18%, ರಾಜಸ್ಥಾನದಲ್ಲಿ 15.9% ಮತ್ತು ಬೇರೆ ಕಡೆ 10% ಕಾಣಬಹುದು. ಇನ್ನು ಸಾಕಷ್ಟು ಕಡೆ ಇಂತಹ ತೈಲ ನಿಕ್ಷೇಪಗಳು ಭಾರತದಲ್ಲಿ ಸಿಗುವ ಸಾಧ್ಯತೆ ಇದೆ. ಆದರೆ ಭಾರತ ಸರ್ಕಾರ ಇದುವರೆಗೂ ಕೂಡ ಅದರ ಬಗ್ಗೆ ಯಾವುದೇ ಅನ್ವೇಷಣೆ ಮಾಡಿಲ್ಲ, ಅದಕ್ಕೆ ಹಣವನ್ನು ಕೂಡ ಇನ್ವೆಸ್ಟ್ ಮಾಡಿಲ್ಲ. ಆದ್ದರಿಂದ ಭಾರತದಲ್ಲಿ ಕಚ್ಚಾ ತೈಲದ ಸಂಶೋಧನೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಕೂಡ ನಡೆದಿಲ್ಲ. ಹಾಗೆ ನೋಡಿದ್ರೆ ಭಾರತಕ್ಕೆ ತೈಲದ ಅಗತ್ಯ ಜಾಸ್ತಿಯೇ ಇದೆ. ನಾವು ಪ್ರಪಂಚದಲ್ಲಿ ಅಮೇರಿಕ ಹಾಗೂ ಚೀನಾದ ನಂತರ ನಾವೇ ಹೆಚ್ಚು ತೈಲವನ್ನು ಕೊಂಡುಕೊಳ್ತೇವೆ. ಭಾರತದ ವಾರ್ಷಿಕ ತೈಲ ಬಳಕೆ 2023 ಪ್ರಕಾರ 249 ಮಿಲಿಯನ್ ಮೆಟ್ರಿಕ್ ಟನ್ ಪೆಟ್ರೋಲಿಯಂ. ಆದರೆ ಭಾರತದ ದೇಶೀಯ ಉತ್ಪಾದನೆ ಕೇವಲ 33 ಮಿಲಿಯನ್ ಮೆಟ್ರಿಕ್ ಟನ್. ಭಾರತ 2013ರಲ್ಲಿ 76% ಇಂಪೋರ್ಟೆಡ್
ತೈಲಕ್ಕೆ ಅವಲಂಬನೆ ಆಗಿತ್ತು. ಅದೀಗ ಹೆಚ್ಚಾಗಿ 82% ಆಗಿದೆ. ಭಾರತ ತೈಲವನ್ನು ಇಂಪೋರ್ಟ್ ಮಾಡೋದಕ್ಕೆ ಪ್ರತಿ ವರ್ಷ $100 ಬಿಲಿಯನ್ ಖರ್ಚು ಮಾಡ್ತಾ ಇದೆ. ಇದರಿಂದ ಭಾರತದ ರೂಪಾಯಿ ಮೇಲೆ ಕೂಡ ನೇರವಾಗಿ ಪ್ರಭಾವ ಬೀರುತ್ತೆ. ಇದರಿಂದ ಹಣದುಬ್ಬರ ಕೂಡ ಆಗಲಿದೆ. ಈಗ ಸರ್ಕಾರ ಈ ನಿಕ್ಷೇಪವನ್ನು ಏನು ಮಾಡಬಹುದು, ಇದಕ್ಕೆ ಎಷ್ಟು ಹೂಡಿಕೆ ಮಾಡಬಹುದು, ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ತೈಲ ಸಿಗಬಹುದು, ಇದೆಲ್ಲವನ್ನ ನಾವು ಕಾದು ನೋಡಬೇಕಷ್ಟೆ. ವೀಕ್ಷಕರೇ, ನಾವು ಕೊಟ್ಟಂತಹ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಇನ್ನೂ ಕೂಡ ನಮ್ಮ ಜ್ಞಾನ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.